ಇದು FIR. ನಾನು ಅಜಿತ್ ಹನುಮಕ್ಕನವರ್. ಮಾಸ್ಟರ್ ಆನಂದ್ ಮತ್ತು ಪುನರ್ವಿವಾಹದ ಜಗನ್ ಹೆಸರಿನಲ್ಲಿ ಡೂಪ್ಲಿಕೇಟ್ ಫೇಸ್ಬುಕ್ ಪ್ರೊಫೈಲ್ಗಳನ್ನು ತೆಗೆದು ಕಂಡ ಹುಡುಗಿಯರ ಜೊತೆ ಚಾಟ್ ಮಾಡ್ತಿದ್ದ ಅಡ್ಡಕಸುಬಿ ಕಥೆ ಇವತ್ತಿನ ಎಪಿಸೋಡ್ನಲ್ಲೂ ಕಂಟಿನ್ಯೂ ಆಗ್ತಿದೆ. ಹಾಗೆ ಸಿಕ್ಕಿಬಿದ್ದ ಹುಡುಗ ಅಭಿಷೇಕ್ ಬರೀ ಈ ಇಬ್ಬರು ಆ್ಯಕ್ಟರ್ಗಳ ಹೆಸರಿನಲ್ಲಿ ಮಾತ್ರ ಮೋಸ ಮಾಡಿದ್ದಾನೆ ಅಂದ್ಕೊಳ್ಬೇಡಿ. ಅವನ ಮೊಬೈಲ್ನಲ್ಲಿ ಅರ್ಧಕ್ಕರ್ಧ ಸ್ಯಾಂಡಲ್ವುಡ್ಡು, ಮುಕ್ಕಾಲು ಭಾಗ TV ಸೀರಿಯಲ್ಗಳ ಜಗತ್ತೇ ಇದೆ. ಸೆಲೆಬ್ರಿಟಿಗಳ ಹೆಸರಿನಲ್ಲಿ ಫೇಸ್ಬುಕ್ನಲ್ಲಿ ಫೇಕ್ ಪ್ರೊಫೈಲ್ ತಗೊಂಡು ಚಾಟ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾದ ನಂತರ ಅವರನ್ನು ಹಿಡಿಯೋದಕ್ಕೆ ಸರಿಸುಮಾರು 1 ವರ್ಷ ಬೇಕಾಯಿತು. ಈ ಹಿಂದೆ ರಾಕ್ಲೈನ್ ವೆಂಕಟೇಶ್ ಹೆಸರಿನಲ್ಲಿ ಫೇಕ್ ಅಕೌಂಟ್ ತೆಗೆದಿದ್ದಾರೆ ಅನ್ನೋದು ನಮ್ಮ ಗಮನಕ್ಕೆ ಬಂದ ತಕ್ಷಣ ಅದರ ಸುದ್ದಿ ಮಾಡಿದ್ವಿ. 2 ದಿನದಲ್ಲಿ ಆ ಹುಡುಗ ಸಿಕ್ಕಿಬಿದ್ದ. ಈಗ ಈ ಹುಡುಗನ ವಿಷಯದಲ್ಲೂ ಕೂಡ ಹಾಗೆ ಆಗಬೇಕು ಅನ್ನಿಸ್ತಿದೆ. ಇವನನ್ನ ವಂಚನೆಗೊಳಗಾದವರೇ ಹಿಡಿದಿದ್ದಾರಾದರೂ ಈತನನ್ನ ಸರಿದಾರಿಗೆ ತರೋದು ಅಷ್ಟು ಈಸಿ ಅಲ್ಲ. ತಾರಿಯರ ಹೆಸರಲ್ಲಿ ಮೋಸ. ಇದರಿಂದ ಪ್ರಾಬ್ಲಮ್ಸ್ಗಳು ನಾನು ಅನುಭವಿಸಿದ್ದೀನಿ. ಸಂಕಷ್ಟದಲ್ಲಿದ್ದಾರೆ ಕಲಾವಿದರು. ಅದರಿಂದ ನನಗೂ ವೈಯಕ್ತಿಕ ಮನೆಯಲ್ಲಿ ಸಿಕ್ಕಾಪಟ್ಟೆ ಜಗಳಗಳು. ನಂಬುದ್ರೆ ಕೆಟ್ರಿ. ಅವಳು ನೇಣಾಕೊಳ್ಳೋ ಲೆವೆಲ್ವರೆಗೂ ಹೋಗಿಲ್ಲ. ಸೆಲೆಬ್ರಿಟಿ ಸಮಸ್ಯೆ. ಈ ಸೆಲೆಬ್ರಿಟಿ ಸಮಸ್ಯೆಯನ್ನ ನಾವು ನಿನ್ನೆ ಮತ್ತು ಮೊನ್ನೆಯ FIRನಲ್ಲಿ ಡೀಟೇಲ್ ಆಗಿ ವಿವರಿಸಿದ್ದೀವಿ. ಮಾಸ್ಟರ್ ಆನಂದ್ ಮತ್ತು ಜಗನ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಅನ್ನೋ ಕಾರಣಕ್ಕೆ ಆರೋಪಿಯ ಮುಖ ಕೂಡ ತೋರಿಸಿರ್ಲಿಲ್ಲ. ಅವನು ಇನ್ಮೇಲೆ ಬದಲಾಗ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾನೆ. ಅದಕ್ಕೆ ಒಂದು ಅವಕಾಶ ಕೊಡೋಣ ಅಂತ ಅವರು ಈ ಹುಡುಗನ ಮುಖ ತೋರಿಸಬೇಡಿ ಅಂದ್ರು. ಅದು ಅವರ ಒಳ್ಳೆಯತನ. ಆದ್ರೆ ಅದಕ್ಕೆ ಈ ಹುಡುಗ ಅರ್ಹನಾಗಿರ್ಲಿಲ್ಲ. ಇವರು ಇವನನ್ನ ಬಿಟ್ಟು ಕಳಿಸಿದ್ದು. ಜಗನ್ ಹೆಸರಲ್ಲಿದ್ದ ಫೇಕ್ ಅಕೌಂಟ್ ಮತ್ತೆ ಚಾಲು ಆಯ್ತು. ಮತ್ತದೇ ಮೋಸದ ಮಾತುಗಳು. ಕೊನೆಗೆ ಇವನ ಮೊಬೈಲ್ ಅನ್ನ ಇವರು ಎತ್ತಿಕೊಂಡ್ಬಿಟ್ಟಿದ್ರಲ್ಲ. ಹಂಗಾಗಿ ಈ ಖತರ್ನಾಕ್ ಹುಡುಗ ನನ್ನ ಮೊಬೈಲ್ ಕಳೆದೋಗಿದೆ, ನಿಮ್ಮ ನಂಬರ್ ಕಳಿಸಿ ಅಂತ ಮೆಸೇಜ್ ಹಾಕಿ ಅವರ ನಂಬರ್ಗಳನ್ನ ಮತ್ತೆ ಕಲೆಕ್ಟ್ ಮಾಡೋದಕ್ಕೆ ಶುರು ಮಾಡಿದ್ದ. ಇದೆಲ್ಲ ಮಾಹಿತಿ ಬಂದ ಮೇಲೆ ನಾವು ಈ ಹುಡುಗನಿಗೆ ಕರುಣೆ ತೋರಿಸೋದ್ರಲ್ಲಿ ಅರ್ಥ ಇಲ್ಲ ಅಲ್ವಾ? ಆತನ ಮುಖ ತೋರಿಸದೇ ಇದ್ರೆ ಅದು ನಾವು ಈ ನಟರ ಅಭಿಮಾನಿಗಳಿಗೆ ಮಾಡೋ ಅನ್ಯಾಯ ಆಗ್ಬಿಡುತ್ತೆ. ಇಂಥ ಮಗನನ್ನ ಹೆತ್ತ ತಪ್ಪಿಗೆ ಅವನ ಅಪ್ಪ ಅಮ್ಮನಿಗೆ ಇದರಿಂದ ಸ್ವಲ್ಪ ಬೇಸರ ಆಗಬಹುದು. ಆದ್ರೆ ಅವನು ಮುಂದೆ ಇನ್ನೂ ಕೆಟ್ಟ ದಾರಿ ತುಳಿಯೋ ಮೊದಲು ಬುದ್ಧಿ ಕಲಿಸೋ ವ್ಯವಸ್ಥೆ ಆಗ್ಬೇಕಲ್ವಾ? ಹಂಗಾಗಿ ಹುಂಬ ವಂಚಕ ಅಭಿಷೇಕ್ನ ಮುಖ ತೋರಿಸ್ತಾ ಇದ್ದೀವಿ. ಒಂದ್ಸಲ ಕರೆಕ್ಟ್ ಆಗಿ ನೋಡ್ಕೊಂಬಿಡಿ. ಇವನನ್ನ ನಾವು ಮಾತಾಡಿಸಿದ್ದು ಮಾಸ್ಟರ್ ಆನಂದ್ ಅವರ ಮನೆಯ ಮುಂದೆ. ಕೆಮರಾ ಕಂಡ ತಕ್ಷಣ ಈ ಹುಡುಗ ಮೊದಲು ನನಗೆ ಸುಖ ಸುಮ್ಮನೆ ಎಲ್ರೂ ಸೇರಿ ಹೊಡಿತಿದ್ದಾರೆ ಸಾರ್ ಅಂತ ಕಂಪ್ಲೇಂಟ್ ಹೇಳಿದ್ದ. ಬಿದ್ದಿರೋದು ಕಣದು ಹೊಡೆದಿರೋದಲ್ಲ ಅದು. ನೀನು ಮಾಡಿರೋ ಘನಂದಾರಿ ಕೆಲಸಕ್ಕೆ ಕರೆದು ಸನ್ಮಾನ ಮಾಡೋದಕ್ಕಾಗತ್ತಾ? ಅಲ್ಲಪ್ಪ, ಅಂತ ಒದೆ ತಿನ್ನೋ ಕೆಲಸ ಯಾಕೆ ಮಾಡಿದ್ದೆ? ಸರ್, ಯಾರ್ದು ಮಾಡಿಲ್ಲ. ಜಗನ್ ಅವ್ರದ್ದು ಮಾಡ್ತಿದ್ದಾರೆ ಅಂತ ಮಾತ್ರ ಗೊತ್ತು ಅಷ್ಟೇ, ನಾನು ಮಾಡಿಲ್ಲ. ಇವನು ಹೇಳ್ತಾನೆ, ನಾವ್ ಕೇಳ್ಬೇಕು. ಈತಾನೆ ಹೀಗೆ ಮೋಸ ಮಾಡ್ತಿರೋದು ಅನ್ನೋದಕ್ಕೆ ಪಕ್ಕಾ ಸಾಕ್ಷಿ ಇಟ್ಕೊಂಡೆ ಈ ಹುಡುಗರು ಹಿಡ್ಕೊಂಡಿದ್ದು. ಈಗ ಇವನು ನಾನೇನು ಮಾಡಿಲ್ಲ ಅಂತಿದ್ದಾನೆ. ಸರಿನಪ್ಪ, ನೀನಲ್ಲ ಅನ್ನೋದಾದ್ರೆ ಇನ್ಯಾರು ಮಾಡ್ತಿದ್ದಾರೆ? ಮೈಸೂರು ಒಬ್ರಿದ್ದಾರೆ, ಮಂಗಳೂರಲ್ಲಿ ಒಬ್ರಿದ್ದಾರೆ. ಒಂದು ಹುಡುಗಿ, ಇಬ್ರು ಹುಡುಗಿಯರು ಮಾಡ್ತಿರೋದು. ಹೇಳಿ, ಯಾರು ಇಬ್ರು ಹುಡುಗರು? ಅದೇ ಮಂಗಳೂರು ಹತ್ರ ಇದೆಯಲ್ಲ, ಸುಳ್ಯ, ಅಲ್ಲಿರೋದು. ಮೈಸೂರಲ್ಲಿ ಪ್ರಾಪರ್ ಕುವೆಂಪು ನಗರಲ್ಲಿರೋದು. ಕುವೆಂಪು ನಗರದಲ್ಲಿ ಏನು ಮಾಡ್ಕೊಂಡಿದ್ದಾರೆ ಅವರೆಲ್ಲ? ಅವರೆಲ್ಲ ಇಂಜಿನಿಯರಿಂಗ್ ಮಾಡ್ತಿದ್ರು. ನಿನ್ಗೂ ಅವ್ರಿಗೂ ಹೆಂಗ್ ಪರಿಚಯ? ನಾವೆಲ್ಲ ಡಿಪ್ಲೊಮಾ ಒಟ್ಟಿಗೆ ಮಾಡಿದ್ವಿ. ಒಟ್ಟಿಗೆ ಡಿಪ್ಲೊಮಾ ಅಷ್ಟೇ ಮಾಡಿದ್ದೀರಾ? ಮತ್ತು ಇನ್ನೇನಾದ್ರೂ ಮಾಡಿದ್ದೀರಾ? ಮಾಡಿರಬಹುದು. ಯಾಕಂದ್ರೆ ಇದು ಇವನೊಬ್ಬನಿಂದ ಆಗ್ತಿರೋ ಕೆಲಸ ಅಲ್ಲ. ಸಾಕಷ್ಟು ಸೆಲೆಬ್ರಿಟಿಗಳ ಫೇಕ್ ಅಕೌಂಟ್ಗಳು ಈಗ ಚಾಲ್ತಿಯಲ್ಲಿದೆ. ಅಷ್ಟೇ ಅಲ್ಲ, ಅವರ ಹೆಸರಲ್ಲಿ ಫೇಕ್ ಫೋನ್ ನಂಬರ್ಗಳು ಕೆಲಸ ಮಾಡ್ತಿವೆ. ಅಂಥದ್ದೊಂದು ಜಾಲದಲ್ಲಿ ಈ ಹುಡುಗ ಕೂಡ ಒಬ್ಬ ಅನ್ನೋದ್ರಲ್ಲಿ ಯಾವ ಸಂಶಯ ಉಳಿದಿಲ್ಲ. ಇವನನ್ನ ಹಿಡ್ಕೊಂಡ್ರೆ ಇನ್ನೂ ಒಂದಷ್ಟು ಜನ ಸಿಗೋ ಚಾನ್ಸ್ ಇದೆ. ಆದ್ರೆ ಅವರನ್ನೆಲ್ಲ ಹಿಡಿಯೋದಕ್ಕೆ ಈ ನಟರಿಂದೆಲ್ಲ ಆಗಲ್ಲ. ಅಷ್ಟಕ್ಕೂ ಅದು ಅವರ ಕೆಲಸನೂ ಅಲ್ಲ. ಆ ಕೆಲಸ ಮಾಡೋದಕ್ಕೆ ಪೊಲೀಸ್ ಇಲಾಖೆ ಇದೆ. ಅಸಲಿಗೆ ಇವನ ಬಾಯಿ ಬಿಡಿಸೋದಕ್ಕೂ ಪೊಲೀಸರೇ ಬೇಕೇನೋ ಅಂದ್ಕೊಂಡಿದ್ವಿ ನಾವು.
ಅಷ್ಟು ನೀಟಾಗಿ ನಾನ್ಯಾವ ತಪ್ಪು ಮಾಡಿಲ್ಲ ಅಂತಿದ್ದ ಈ ಹುಡುಗ. ಅಕೌಂಟ್ ಯಾರ್ದು ಓಪನ್ ಮಾಡಿಲ್ಲ, ಯಾರ ಹತ್ರನೂ ಚಾಟು ಮಾಡಿಲ್ಲ, ಮೆಸೇಜು ಮಾಡಿಲ್ಲ, ಯಾರಿಗೂ ಇಲ್ಲ. ಅಬ್ಬಬ್ಬಾ, ಅದ್ ಹೆಂಗೆ ಸತ್ಯದ ತಲೆ ಮೇಲೆ ಹೊಡೆದಂಗೆ ಹೇಳ್ತಾನೆ ನೋಡಿದ್ರಲ್ಲ. ಅಲ್ಲ, ಇವನು ಏನೇನು ಮಾಡದೆ ಹಿಡ್ಕೊಂಬರೋದಕ್ಕೆ ಆ ನಟರಿಗೇನು ನಾಯಿ ಕಚ್ಚಿದ್ಯಾ? ಅಷ್ಟಕ್ಕೂ ಹಾಗ್ಯಾರನ್ನೋ ಹಿಡಿಯೋದಾದ್ರೆ ವರ್ಷ ಕಾದು ಇವನನ್ನೇ ಯಾಕೆ ಹಿಡ್ಕೋತಿದ್ರು? ಇವನೇನು ಇವರ ಆಜನ್ಮ ಶತ್ರುನ? ಇನ್ನು ಬೀದಿಲ್ ಹೋಗ್ತಿದ್ದ ಯಾವುದೋ ದಾಸಯ್ಯನ್ನ ಹಿಡಿದು ತಲೆ ಮೇಲೆ ಗೂಬೆ ಅಂತೂ ಕೂರಿಸಿದ್ದಾರೆ ಅನ್ನಕ್ಕಾಗಲ್ಲ. ಯಾಕಂದ್ರೆ ಈತಾನೆ ಸ್ವತಃ ಫೋನ್ ಮಾಡ್ಕೊಂಡು ಇವರ ಹತ್ರ ಬಂದಿದ್ದಾನೆ. ಅಷ್ಟೆಲ್ಲ ಅಂದ್ರೂ ಈ ವಂಚಕನ ಹತ್ರ ಇನ್ನೊಂದು ಉತ್ತರ ಇದೆ. ಇವತ್ತು ಇದು ಇನ್ವಿಟೇಷನ್ ಕೊಡೋದಕ್ಕೆ ಅಂತ ಕರೆಸ್ಬಿಟ್ಟು ಈ ಥರ ಮಾಡಿದ್ದಾರೆ. ನಾನು ಅವ್ರಿಗೆ ಹೆಂಗ್ ಸಿಕ್ತು? ಇಲ್ಲ, ನಾನು ತೊಗೊಂಡಿದ್ದೆ, ನಾನು ಶೆಟ್ಟಿಗೆ ಹೋಗಿದ್ದೆ. ಯಾರು ಸೆಟ್ಟಲ್ಲಿ ನಂಬರ್ ತಗೊಂಡವನು? ಅಭಿಮಾನಿ ಅಂತ ಆಟೋಗ್ರಾಫ್ ಹಾಕಿಸ್ಕೊಂಡವರು ಮತ್ತೆಲ್ಲೋ ಹಾಯ್ ಅಂದು ಪರಿಚಯ ಆದವರಿಗೆಲ್ಲ ಮಾಸ್ಟರ್ ಆನಂದ್ ಗೃಹ ಪ್ರವೇಶಕ್ಕೆ ಕರೆದು ಹೀಗೆ ಹೊಡೆಸಿದ್ರ? ಇವನಿಗೆ ಬಿಟ್ರೆ ಹೌದು ಅಂತಾನೆ. ಆದ್ರೆ ಅವರು ಪ್ರೂಫ್ ಇಲ್ದೆ ಇವನನ್ನ ವಂಚಕ ಅಂತ ಹಿಡ್ಕೊಂಡಿಲ್ಲ. ಈ ಪುಣ್ಯಾತ್ಮ ಮಾಸ್ಟರ್ ಆನಂದ್ ಹೆಸರಲ್ಲಿ ಅವ್ಯವಹಾರ ಮಾಡಿದ್ದಕ್ಕೆ ಸಾಕ್ಷಿ ವೀಣಾರಾವ್ ಹತ್ರ ಇದೆ. ಆಕೆ ಹತ್ರ ಬರೀ ಇವನ ನಂಬರ್ನಿಂದ ಬಂದ ಮೆಸೇಜ್ಗಳಷ್ಟೇ ಅಲ್ಲ, ಇವನ ಈ ತಂಬೂರಿ ಮುಖದ ಫೋಟೋ ಕೂಡ ಆಕೆಯ ಇಮೇಲ್ ಅಕೌಂಟ್ ಅಲ್ಲಿದೆ. ಅದನ್ನ ಸ್ವತಃ ಇವನೇ ಕಳಿಸಿದ್ದು. ಇದನ್ನೆಲ್ಲ ನೋಡಿದ ಮೇಲೆ ಇವರು ಆ ಹುಡುಗನನ್ನ ಟಾರ್ಗೆಟ್ ಮಾಡಿದ್ದು. ಆತನ ನಂಬರ್ ಕೂಡ ಚೇಂಜ್ ಆಗಿಲ್ಲ. ಆದರೂ ಅವನು ತಾನು ಮಾಡಿರೋ ತಪ್ಪನ್ನ ಒಪ್ಕೊಳ್ಳಲಿಲ್ಲ. ವಿಪರ್ಯಾಸ ಅಂದರೆ ಅಭಿಷೇಕ್ ನಾನು ಮೋಸಗಾರ ಅಲ್ಲ ಅಂತ ವಾದ ಮಾಡ್ತಿದ್ದಾಗಲೇ ಅವನ ಮೊಬೈಲ್ಗೆ ಅಚಾನಕ್ಕಾಗಿ ಹುಡುಗಿಯೊಬ್ಬಳು ಕಾಲ್ ಮಾಡ್ತಾಳೆ. ಆಕೆ ಹೌ ಆರ್ ಯು ಜಗನ್ ಅಂತಲೇ ಮಾತು ಶುರು ಮಾಡಿದ್ಲು. ಆಗ ಏನಾಯಿತು ಅನ್ನೋದನ್ನು ಒಂದು ಸಣ್ಣ ಬ್ರೇಕ್ನ ನಂತರ ತೋರಿಸ್ತೀವಿ.